ನೋಡಿ ಸ್ನೇಹಿತರೆ, ಇದು ಸೀಡ್ಲೆಸ್ ನಿಂಬೆಕಾಯಿ. ಇದು ಇದು ಸೀಡ್ಲೆಸ್ ನಿಂಬೆಕಾಯಿ. ಇಲ್ಲಿ ನೋಡಿ, ನೀವು ಗಾತ್ರ ಚೆಕ್ ಮಾಡಬೇಕು ಅಂದರೆ ಇದು ಇನ್ನೂ ಫಸ್ಟ್ ಬೆಳೆದು ನಂದು ಹಿಂಗೆ ಬಂದಿರೋದು. ಮೊದಲನೇ ಬೆಳೆದು ಈ ಸೈಜ್ ಬಂದೈತೆ. ಈ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಗಾತ್ರ ಇದೆ ಅಂತ ಅಂದ್ಬಿಟ್ಟು. ನಂದು ಇದು ಹೆಬ್ಬೆಟ್ಟು ಆಯಿತಾ. ನಾನು 92 kg ಇದ್ದೀನಿ. ಅಂದರೆ ನನ್ನ ಗಾತ್ರ ಎಷ್ಟು, ನನ್ನ ಹೆಬ್ಬೆಟ್ಟು ಎಷ್ಟು ಅಂತ ಅರ್ಥ ಮಾಡಿಕೊಂಡು ಅಳತೆ ಹಾಕ್ಕೊಳ್ಳಿ. ಇಲ್ಲಿ ಇದು ನನ್ನ ಹೆಬ್ಬೆಟ್ಟು. 1 2 3 ಹೆಬ್ಬೆಟ್ಟಿನ ಗಾತ್ರ ಈ ನಿಂಬೆಹಣ್ಣು. ಮೀನ್ಸ್ ಒಂದು ಕಿತ್ತಳೆ ಹಣ್ಣಿಗೆ ಸಮ ಐತೆ. ಒಂದು ಕಿತ್ತಳೆ ಹಣ್ಣು ಇರುತ್ತೆ ನೋಡ್ರಿ, ಕಿತ್ತಳೆ ಹಣ್ಣು ಆರೆಂಜು ಸೈಜ್ಗೆ ಇದು ಸಮ ಇರುತ್ತೆ. ಇದು ಮೊದಲನೇ ಬೆಳೆ. ಇನ್ನೂ ಕೂಡ ಇದರ ಡಬ್ಬಲ್ ಸೈಜ್ ಬರುತ್ತೆ. ಈ ಕಾಯಿ ಏನಿದೆ ಇದರ ಡಬ್ಬಲ್ ಸೈಜ್ ಬರುತ್ತೆ ನೋಡಿ. ಇವೆಲ್ಲ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಸಣ್ಣ ಇವೆಲ್ಲ ಮೊದಲನೇ ಬೆಳೆ ಬಂದಿರೋದು ನೋಡಿ. ಇದು ಮೊದಲನೇ ಬೆಳೆ ಬಂದಿರೋದು. ಇದು ಸೀಡ್ಲೆಸ್ ನಿಂಬೆಹಣ್ಣು. ಆಮೇಲೆ ಇಲ್ಲಿ ನೋಡಿ, ಈ ಹಣ್ಣು ಇದೇ ಸೀಡ್ಲೆಸ್ ನಿಂಬೆಹಣ್ಣು. ಇದನ್ನು ಕಟ್ ಮಾಡಿಬಿಟ್ಟೆ. ಮೊದಲೇ ವಿಡಿಯೋ ಮಾಡಬೇಕಾಗಿತ್ತು. ಇದನ್ನು ಕಟ್ ಮಾಡಿಬಿಟ್ಟೆ. ಇಲ್ಲಿ ನೋಡಿ, ಕಟ್ ಮಾಡಿದ್ದೀನಿ. ಓಕೆನಾ. ಇಲ್ಲಿ ನೋಡಿ, ಬೀಜನೇ ಇಲ್ಲ. ಬೀಜರಹಿತ ನಿಂಬೆಹಣ್ಣು ಅಂದರೆ ಇದೇನೆ. ಇದು ನಾನು ಬೆಳೆದಿದ್ದೀನಿ, 100 ಗಿಡ ಹಾಕಿದ್ದೀನಿ. ಒಳ್ಳೆ ಫಸಲು ಬರ್ತಾಯಿದೆ. ಗೊಂಚಲು ಬಿಡುತ್ತೆ. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಇದನ್ನು ತೋರಿಸ್ತೀನಿ, ಆ ಗೊಂಚಲು ಯಾವ ಥರ ಬಿಟ್ಟಿದೆ ಅಂತ. ಮಾಮೂಲಿ ನಿಂಬೆಹಣ್ಣು ಗೊತ್ತಲ್ಲ ನೋಡ್ರಿ, ಈ ಸೈಜ್ ಇರುತ್ತೆ ಅಲ್ವಾ. ಇದು ಮ್ಯಾಕ್ಸಿಮಮ್ ಈ ಸೈಜ್ ಇರುತ್ತೆ. ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅಂತಂದರೆ ನೋಡ್ರಿ, ಇಷ್ಟಿರ್ಬೋದಾ. ಇದು ಮ್ಯಾಕ್ಸಿಮಮ್ ಸೈಜು ನೋಡ್ರಿ. 4 ಬೆರಳಲ್ಲಿ ಇಡೋ ಅಷ್ಟು ಸೈಜು ಮಾಮೂಲಿ ನಿಂಬೆಹಣ್ಣು ಇರ್ತವೆ ಅಂತಂದರೆ, ಇದು ಅದಕ್ಕಿಂತ ನೋಡ್ರಿ, ಇದು 4 ಬೆರಳಲ್ಲಿ ಇಡೋ ನಿಂಬೆಹಣ್ಣು. ಇದು ಹೇಳಿದ್ನಲ್ಲ ಹೆಬ್ಬೆಟ್ಟು, 3 ಹೆಬ್ಬೆಟ್ಟು ದಪ್ಪ ಇರೋವಂಥದ್ದು. ಓಕೆನಾ. ಸೊ ಹಂಗಾಗಿ ಇದು ದಪ್ಪ ನಿಂಬೆಹಣ್ಣು. ಆಮೇಲೆ ಇದು ಬೀಜರಹಿತ ನೋಡ್ರಿ, ಎಲ್ಲೂ ಬೀಜ ಇಲ್ಲ. ನೋಡ್ತೀರಾ ನೋಡಿ, ಎಲ್ಲೂ ಬೀಜ ಇಲ್ಲ. ಇದೊಂದು. ಆಮೇಲೆ ನೋಡಿ, ಇದು ಇನ್ನೊಂದು ಅರ್ಧ ಹೋಳು. ಇದು 2 ಸೈಡ್ ಎಲ್ಲೂ ಬೀಜ ಇಲ್ಲ ಸ್ನೇಹಿತರೆ. ಆಮೇಲೆ ಇಲ್ಲಿ ಕಟ್ ಮಾಡಿದ್ದೀನಿ ನೋಡ್ರಿ. ನಿಮ್ಗೆ ಇನ್ನೊಂದು ಮುಖ್ಯವಾದ ವಿಷಯ ತೋರ್ಸೋಕ್ಕೆ ಅಂತ ನಾನು ಈ ವಿಡಿಯೋ ಮಾಡಿದ್ದು. ಇಲ್ಲಿ ನೋಡ್ರಿ, ಈ ಮಾಮೂಲಿ ನಿಂಬೆಹಣ್ಣು, ಕಾಗಜಿ ನಿಂಬೆಹಣ್ಣು ಅದು ಇದು ಅಂತ ಹೇಳ್ತೀವಲ್ಲ, ನಾಟಿ ನಿಂಬೆಹಣ್ಣು, ಬೀಜ ಇರುವಂಥ ನಿಂಬೆಹಣ್ಣುಗಳು, ಅವು ಏನಾದರೂ ನೋಡ್ರಿ ಈ ಥರ ಒಂದು ಸಣ್ಣ ಗಾಯ ಆಗಿತ್ತು. ಇದು ನೋಡ್ರಿ, ಒಂದು ಹೆಬ್ಬೆಟ್ಟಿನ ಗಾತ್ರ ಗಾಯ ಆಗಿದೆ. ಸರಿ, ಹೆಬ್ಬೆಟ್ಟಿಲ್ಲ, ಒಂದು ತೋರು ಬೆರಳು ಗಾತ್ರ ಅಂತ ಅಂದ್ಕೊಡ್ರಿ. ಇರ್ರಿ, ಈ ಕಿರುಬೆರಳು ನೋಡ್ರಿ, ನನ್ನ ಈ 5ನೇ ಕಿರುಬೆರಳು, ಈ ಕಿರುಬೆರಳನ್ನ ಬೆಟ್ಟಿಡೋ ಅಷ್ಟು ಮಾತ್ರ ಇಷ್ಟು ದೊಡ್ಡದು ಆಗಿದೆ. ಇಷ್ಟು ದೊಡ್ಡದಾಗಿದ್ರೂ ಕೂಡ ಇದು ಏನು ಮೇಲೆ ಏಟಾಗಿದೆ ಅಂದರೆ ಇದು ಗಾಯ ಆಗಿದೆ ನೋಡ್ರಿ. ಅದು ಗಾಯ ಕಟ್ ಮಾಡಿದ್ದೀನಿ ತೋರ್ಸೋಕ್ಕೆ ಅಂತಲೇ ವಿಡಿಯೋ ಮಾಡಿರೋದು. ದಯವಿಟ್ಟು ಇದು ಲೈವ್ ತೋರಿಸ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಅಂದ್ಬಿಟ್ಟು ನೋಡ್ರಿ. ಈ ಬೀಜರಹಿತ ನಿಂಬೆಹಣ್ಣಿಗೆ ಇರುವಂಥ ಶಕ್ತಿ ಏನಪ್ಪ ಅಂತಂದರೆ, ಇದು ಮೇಲೆ ಏನು ಏಟಾಗಿರುತ್ತೆ, ಅದು ಯಾವುದೇ ಹುಳ ತಿಂದರೂ ಏನೇ ರೋಗ ಬಂದರೂ ಆ ಮೇಲೆ ಆ ಸಿಪ್ಪೆಗೆ ಮಾತ್ರ ಇದು ಮಾಡುತ್ತೆ ನೋಡ್ರಿ. ಇಲ್ಲಿ ಕಟ್ ಮಾಡಿದ್ದೀನಿ ನೋಡ್ರಿ, ಇಲ್ಲಿ ಚಾಕುಲಿ ಹಿಂಗೆ ಕಟ್ ಮಾಡಿದೆ, ಇವಾಗ ತೆಗಿತೀನಿ ನೋಡ್ರಿ. ಆ ಕಟ್ ಮಾಡಿದ್ದ ಜಾಗದಲ್ಲಿ ಎಲ್ಲಾದರೂ ಒಂದು ಚೂರು ನಿಂಬೆಹಣ್ಣು, ಒಂದು ಸ್ವಲ್ಪನಾದರೂ ಕೂಡ ಎಲ್ಲಾದರೂ ಹಾಳಾಗಿದೆಯಾ ನೋಡಿ. ಓಕೆನಾ. ನೋಡಿ, ಇದರಿಂದ ತೆಗೆದಿದ್ದು ಆ ಸಿಪ್ಪೆ ಬಿಟ್ಟು ಈ ರಸವತ್ತು ಏನಿರುತ್ತೆ ಅದಕ್ಕೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಿಲ್ಲ, ಅಂದರೆ ತೊಂದರೆ ಆಗಿಲ್ಲ. ಅಂದರೆ ಈ ಸಿಪ್ಪೆ ಯಾವುದೇ ಒಂದು ಹುಳ ರೋಗ ಬಂದರೂ ಕೂಡ ಈ ಸಿಪ್ಪೆ ದಾಟಿ ಮುಂದಕ್ಕೆ ಬರಲ್ಲ. ಯಾಕೆ ಅಂತಂದರೆ ಇದು ಸಿಪ್ಪೆ ಸ್ವಲ್ಪ ಮಂದ ಇರುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಮಂದ ಇರುತ್ತೆ. ಆಮೇಲೆ ಮತ್ತೊಂದು ಇದ್ರದ್ದು ವಿಶೇಷ ಏನಪ್ಪ ಅಂತಂದರೆ, ಇವಾಗ ನಾವು ಹಿಂಗೆ ನಿಂಬೆಹಣ್ಣನ್ನು ಹಿಂಡ್ತೀವಿ. ಓಕೆನಾ. ಹಿಂಗೆ ಹಿಂಡಿ ರಸ ತೆಗೆದು ಇದು ಮಾಡುವಾಗ ಈ ಸಿಪ್ಪೆ ಅಂತ ಬಂದಾಗ ಏನಾಗುತ್ತೆ, ಈ ಸಿಪ್ಪೆ ಕಸರೆ ಆಗಿಬಿಡ್ತದೆ. ಆದರೆ ಈ ಬೀಜರಹಿತ ನಿಂಬೆಹಣ್ಣಲ್ಲಿ ಏನಂತಂದರೆ, ಈ ಬೀಜರಹಿತ ನಿಂಬೆಹಣ್ಣಲ್ಲಿ ಏನಪ್ಪ ಅಂತಂದರೆ, ಈ ಸಿಪ್ಪೆ ಇದೆಯಲ್ಲ ಇದು ಕೂಡ ನಿಮಗೆ ಕಸರೆ ಬರಲ್ಲ, ಏನೂ ಬರಲ್ಲ. ಮುಂದಿನ ಒಂದು ರೆಸಿಪಿಗಳು ಹೇಳ್ಕೊಡ್ತೀನಿ, ಇದರಿಂದ ಮಾಡೋಂಥ ರೆಸಿಪಿಗಳು. ಇದು ಕ್ಯಾನ್ಸರ್ಗೆ ಕಿಮೋಥೆರಪಿಗೆ ಉಪಯೋಗಿಸೋಂಥ ನಿಂಬೆಹಣ್ಣು ಇದೇನೆ.
ಕಿಮೋಥೆರಪಿಗೆ ಹೇಳ್ತಾರಲ್ಲ ನಮ್ಮ ಡಾಕ್ಟ್ರುಗಳು, ಆಯುರ್ವೇದ ಡಾಕ್ಟ್ರುಗಳು ಹೇಳ್ತಾರಲ್ಲ, ಈ ಬೀಜರಹಿತ ನಿಂಬೆಹಣ್ಣನ್ನು ಉಪಯೋಗಿಸಿದರೆ ಮಾತ್ರ ಕ್ಯಾನ್ಸರು, ಇದು ಕಿಮೋಥೆರಪಿ, ಒಂದು ಕಿಮೋಥೆರಪಿಗೆ ಒಂದು ಸಣ್ಣ ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣು ನಿಮಗೆ ಒಂದು ಕಿಮೋಥೆರಪಿ ಮಾಡ್ತೀರ ಏನು, ಆ ಥರದ್ದು 10 ಕಿಮೋಥೆರಪಿಗೆ ಸಮ ಈ ಅರ್ಧ ಹೋಳು ನಿಂಬೆಹಣ್ಣಿನ ರಸದಿಂದ ಒಂದು ಗ್ಲಾಸು 200 ml ನೀರು ತಗೊಂಡು ಅದಕ್ಕೆ ಈ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಿ ಈ ನಿಂಬೆಹಣ್ಣನ್ನು ರಸ ತೆಗೆದು ಒಂದು ಬಿಸಿ ನೀರಿಗೆ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದ್ರಿಂದ ಕ್ಯಾನ್ಸರು, ಯಾವುದೇ ಒಂದು 4ನೇ ಸ್ಟೇಜಲ್ಲಿರುವಂಥ ಕ್ಯಾನ್ಸರು ಅವ್ರಿಗೆ ಒಂದು ಸ್ವಲ್ಪ ಪ್ರಮಾಣ ಅಂದರೆ ಡೋಸೇಜು ಜಾಸ್ತಿ ಬೇಕಾಗುತ್ತೆ ಅಂಥ ಒಂದು ಇದು ಡೋಸೇಜು ಆ ಪ್ರಮಾಣದಲ್ಲಿ. ಅಂದರೆ ನೀವು ಆಮೇಲೆ ಚೆನ್ನಾಗಿರೋರು ಆರೋಗ್ಯವಾಗಿರೋರು ತಗೊಬೋದು. ಏನು ಆರೋಗ್ಯವಾಗಿರೋರು ಅಂದ್ರೇನು, ದಪ್ಪ ಇರ್ತಾರೆ, ಬಾಡಿನಲ್ಲಿ ಫ್ಯಾಟ್ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಆದರೆ ಬಾಡಿ ದಪ್ಪ. ಯಾಕೆ ದಪ್ಪ ಆಗಿರ್ತಾರೆ? ಕೊಲೆಸ್ಟ್ರಾಲ್, ಬಾಡಿನಲ್ಲಿ ಕೊಲೆಸ್ಟ್ರಾಲ್ ಆಗಿರುತ್ತೆ. ಆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತಕ್ಕಂಥ, ಆಮೇಲೆ ಬ್ಲಾಕೇಜಸ್ ನರಗಳಲ್ಲಿ ಇದು ಏನು ಹೇಳ್ತಾರೆ, ಕೊಬ್ಬು ಬ್ಲಾಕೇಜಸ್ ಅಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕೊಬ್ಬು, ಅಂದರೆ ನಾವು ಇವಾಗ ಎಲ್ಲ ಉಪಯೋಗಿಸ್ತೀವಲ್ಲ ಈ ಆಳು ಮುಳು ಆಯಿಲ್ಗಳು, ನಮ್ಮ ಜನಗಳು ಕೊಬ್ಬರಿ ಎಣ್ಣೆ ಉಪಯೋಗಿಸೋಲ್ಲ, ಇನ್ನು ನೇರವಾಗಿ ಮಾಡ್ಕೊಳ್ಳೋವಂಥ ಕೊಬ್ಬರಿ ಎಣ್ಣೆ ಉಪಯೋಗಿಸೋಲ್ಲ, ನೇರವಾಗಿ ಮಾಡ್ಕೊಳ್ಳೋವಂಥ ಕಡಲೆಕಾಯಿ ಬೀಜದ ಎಣ್ಣೆ ಉಪಯೋಗಿಸೋಲ್ಲ, ನೇರವಾಗಿ ಮಾಡ್ಕೊಳ್ಳೋವಂಥ ಒಂದು ಔಡಲೆಣ್ಣೆ ಅಂತ ಹೇಳ್ತೀರಿ, ಆಮೇಲೆ ಹರಳೆಣ್ಣೆ ಅಂತ ಹೇಳ್ತೀವಿ, ಆಮೇಲೆ ನಾಟಿ ಎಣ್ಣೆ ಅಂತ ಎಲ್ಲ ಹೇಳ್ತಾರೆ. ಈ ಥರ ಒಂದೊಂದು ಭಾಗದಲ್ಲಿ, ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಭಾಷೆಗಳು ಇದೆ. ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅದಕ್ಕೆ ಬೇರೆ ಬೇರೆ ಇದಿರುತ್ತೆ. ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂತಂದಾಗ ಔಡಲೆಣ್ಣೆ, ಆಮೇಲೆ ಈ ಥರ ಹರಳೆಣ್ಣೆ, ಕೈ ಎಣ್ಣೆ ಅಂತ ಈ ಥರದ್ದೆಲ್ಲ ಉಪಯೋಗಿಸ್ತಾರೆ. ಈ ಥರ ಯಾವುದು ಕೂಡ ನಾವು ನ್ಯಾಚುರಲಾಗಿ ಉಪಯೋಗಿಸ್ತಾ ಇಲ್ಲ. ದಯವಿಟ್ಟು ಇದು ಮಾತ್ರ ನಿಮಗೆ ಭಾಳ ಆರೋಗ್ಯಕರವಾಗಿ ಉಪಯೋಗ ಆಗುವಂಥದ್ದು. ಇದರಿಂದ ಚಿತ್ರಾನ್ನ ಮಾಡ್ಬೋದು. ಆಮೇಲೆ ನಾನು ಒಂದೇ ವಿಡಿಯೋನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಒಂದು ಬೀಜರಹಿತ ನಿಂಬೆಹಣ್ಣಿನಿಂದ, ಯಾಕೆಂದರೆ ಈ ಸಿಪ್ಪೆಯಿಂದ ಕಸರೆ ಬರೋಲ್ಲ ಅಂತ ಅಂದಮೇಲೆ, ಈ ಸಿಪ್ಪೆ ಇದೆಯಲ್ಲ, ಈ ಸಿಪ್ಪೆಯಿಂದ ಕಸರೆ ಬರೋಲ್ಲ ಅಂತ ಅಂದಮೇಲೆ ಇದನ್ನೇನು ಮಾಡ್ಬೋದು ಗೊತ್ತಾ, ಸಣ್ಣಕ್ಕೆ ಹೆಚ್ಬಿಡಿ ಸ್ನೇಹಿತರೆ. ಮುಂದಿನ ವೀಡಿಯೋನಲ್ಲಿ ಅದನ್ನು ತೋರಿಸ್ಕೊಡ್ತೀನಿ, ರಿಯಲಾಗ ತೋರಿಸ್ಕೊಡ್ತೀನಿ, ಓಕೆನಾ. ಏನು ಮಾಡ್ತೀನಿ, ಸಣ್ಣಗೆ ಹಚ್ಬೇಕು, ಸಣ್ಣ ಪೀಸ್ ನೋಡಿರಿ, ಈ ಥರ ಇದೊಂದು ಪೀಸ್ ತೆಗ್ದೀನಿ, ಈ ಥರ ಸಣ್ಣಗೆ ಹಚ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಚಟ್ನಿ ಮಾಡಿಬಿಡಿ. ಇದ್ರ ಸಮೇತ ಕಟ್ ಮಾಡಿ ಎಲ್ಲ ಈ ಥರ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಚಟ್ನಿ ಮಾಡಿಬಿಟ್ಟು ಆಮೇಲೆ ಇದನ್ನು ಮಾಡ್ತಿರಲ್ಲ, ಚಿತ್ರಾನ್ನ, ಲೆಮನ್ ರೈಸ್ ಅಂತ ಮಾಡ್ತಿರಲ್ಲ, ಆ ಲೆಮನ್ ರೈಸ್ಗೆ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಹಾಕ್ಬಿಟ್ಟು ಮಾಡ್ತಿರಲ್ಲ, ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ ಇವೆಲ್ಲ ಹಾಕ್ಬಿಟ್ಟು ಮಾಡ್ತಿರಲ್ಲ, ಅದಕ್ಕೆ ಲಾಸ್ಟಲ್ಲಿ ಏನು ಮಾಡ್ತೀರ, ನಿಂಬೆಹಣ್ಣನ್ನು ಹಿಂಗೆ ಹಿಂಡ್ತೀರ. ನೀವು ಲಾಸ್ಟಲ್ಲಿ ಆ ನಿಂಬೆಹಣ್ಣು ರಸ ಹಿಂಡೋ ಬದಲು ಈ ಸಿಪ್ಪೆಯಿಂದ ಮಾಡ್ತಕ್ಕಂಥ ಪೇಸ್ಟನ್ನು ಮಿಕ್ಸ್ ಮಾಡಿಬಿಡಿ. ಇದರಲ್ಲಿ ಇರ್ತಕ್ಕಂಥ ಎಲ್ಲ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು, ಅದೇ ಹೇಳ್ತಾರಲ್ಲ ವಿಟಮಿನ್ ಸಿ, ನಿಂಬೆಹಣ್ಣಲ್ಲಿ ಭಾಳಷ್ಟು ಇದಿದೆ, ನನಗೆ ಹೇಳೋಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ನಾನೊಂದು ಅಷ್ಟೊಂದು ಇದು ಮಾಡಿಲ್ಲ, ಯಾಕಂದ್ರೆ ನಾನು ಬೆಳೆದಿದ್ದೀನಿ, ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಾನು ಕೂಡ HD ಕೋಟೆಯಿಂದ ಗಿಡ ತಗೊಂಬಂದು ಬೀಜರಹಿತ ನಿಂಬೆಹಣ್ಣು ಒಬ್ಬರು ಬೆಳೆದಿದ್ದಾರೆ, 17 ಎಕರೆನಲ್ಲಿ ಬೆಳೆದಿದ್ದಾರೆ. ಅವರು ಬೆಳೆದವ್ರೆ ಅಂತ ಅಂದ್ಬಿಟ್ಟು ನಾನು ಇದು ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ನಾನು ತಗೊಂಬಂದು 100 ಗಿಡ ಹಾಕಿದೆ. ಬರೀ ಒಮ್ಮೆ 6 ತಿಂಗಳಲ್ಲಿ ಕಾಯಿ ಸ್ಟಾರ್ಟ್ ಆಯ್ತು ರೀ. 6 ತಿಂಗಳಲ್ಲಿ ಕಾಯಿ ಸ್ಟಾರ್ಟ್ ಆಯಿತು. 6 ತಿಂಗಳಲ್ಲಿ ಕಾಯಿ ಸ್ಟಾರ್ಟ್ ಆದದ್ದು ನೋಡ್ರಿ ಇವತ್ತು ಇದೆ. ಅದಕ್ಕೆ ಇದು ಮೊದಲನೇ ಬೆಳೆಗೆ ಈ ಸೈಜ್ ಬಂದೈತೆ ನೋಡಿ, ಮೊದಲನೇ ಬೆಳೆಗೆ ನಿಮಗೆ ಈ ಸೈಜ್ ಕಾಯಿ ಬಂದೈತೆ, ಕಿತ್ತಳೆ ಹಣ್ಣಿನ ಸೈಜ್ ಬಂದೈತೆ ನಿಮಗೆ. ಆಮೇಲೆ ಇದನ್ನು ನೆಕ್ಸ್ಟು ಅದನ್ನ ಗಿಡನ ಪೋಷಣೆ ಮಾಡಿ ನಿಜ ಕರೆಕ್ಟಾಗಿ ಬೆಳೆಸ್ಕೊಂಡ್ರೆ ಅದು ಇನ್ನೂ ಕಿತ್ತಳೆ ಹಣ್ಣಿನ ಸೈಜ್ ಬರುತ್ತೆ. ಅಂದರೆ ಸುಮಾರು ಒಂದು ಕಾಯಿ 90 ಗ್ರಾಮಿಂದ 120 ಗ್ರಾಮ್ವರೆಗೂ
ಕಾಯಿ ತೂಗುತ್ತೆ. ಇವಾಗ ನೋಡಿರಿ ಇದೇನೇ ಕೂಡ ಇದೇ 60 ಗ್ರಾಮ್ ಇದೆ. ನಾನು ನಿಮಗೆ ತೂಕದ ಯಂತ್ರ ಇದ್ದಿದ್ರೆ ತೋರಿಸ್ತಾ ಇದೆ. ಇದೇ ಸುಮಾರು 60ರಿಂದ 70 ಗ್ರಾಮ್ ಐತಿ ಈ ಕಾಯಿ, ಈ ನಿಂಬೆಕಾಯಿ. ಓಕೆನಾ? ಇದು 120 ಗ್ರಾಮ್ವರೆಗೂ ಕೂಡ ಒಂದೊಂದು ಕಾಯಿ ತೂಗುತ್ತೆ. ಅಂದರೆ ಲೆಕ್ಕ ಹಾಕೊಳ್ಳಿ ಸ್ನೇಹಿತರೆ. ಇಲ್ಲಿ ಅಂಗಡಿನಲ್ಲಿ ಕಾಗಜಿ ನಿಂಬೆಹಣ್ಣು ಮಾಡ್ತೀವಲ್ಲ, ಈ ಥರ ಈ ಸೈಜ್ ಕಾಗಜಿ ನಿಂಬೆಹಣ್ಣು ನೋಡಿ. ಇದಕ್ಕೂ ವ್ಯತ್ಯಾಸ ನೋಡಿ ನೀವು, ಇದಕ್ಕೂ ವ್ಯತ್ಯಾಸ ನೋಡಿ. ಈ ಸೈಜ್ ನಿಂಬೆಹಣ್ಣನ್ನು ಇದು ನೋಡಿ 3 ಬೆರಳಲ್ಲಿ ಬರುತ್ತೆ. ಈ ಸೈಜ್ ನಿಂಬೆಹಣ್ಣನ್ನು ನೀವು 6ರಿಂದ 7 ರೂಪಾಯಿವರೆಗೂ ಕೊಟ್ಟು ತರ್ತೀರ ಈ ಸೈಜ್ ನಿಂಬೆಹಣ್ಣನ್ನು. ಹಂಗಂದ್ರೆ ಈ ಸೈಜ್ಗೆ ನೀವು ಎಷ್ಟು ಕೊಡ್ಬೋದು? ಈ ರೇಟ್ ಎಷ್ಟು ಕೊಡ್ಬೋದು? ದುಡ್ಡೆಲ್ಲ ಮುಖ್ಯ, ಹಣ ಎಲ್ಲ ಮುಖ್ಯ. ದಯವಿಟ್ಟು ಉಪಯೋಗಿಸ್ಕೊಳ್ಳಿ, ಇದನ್ನು ಮಾಡಿ. ಬೆಳೆಯೋ ರೈತರು ಯಾರಾದರೂ ಆಸಕ್ತ ರೈತರು ಯಾರಾದರೂ ಇದ್ದರೆ ಬೆಳೀರಿ. ಓಕೆ, ಬೆಳೆದು ಇದನ್ನು ನಮ್ಮ ಒಂದು ಕರ್ನಾಟಕದ ಜನತೆನೇ ಆದರೂ ಉಪಯೋಗಿಸ್ಕೊಳ್ಳಿ. ಉಪ್ಪಿನಕಾಯಿ ಹಾಕ್ಬೋದು, ಉಪ್ಪಿನಕಾಯಿ ಕೂಡ ಹಾಕಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೆ. ತೋರಿಸ್ತೀನಿ ಅಲ್ಲಿ. ಉಪ್ಪಿನಕಾಯಿ ಮಾಡಿದ್ದೀನಿ. ಹೆಂಗಿದೆ ಗೊತ್ತಾ? ಟೇಸ್ಟ್ ನೀವು ನೋಡಿಬಿಡ್ಬೇಕು. ನೀವು ಟೇಸ್ಟ್ ನೋಡಿಬಿಟ್ರೆ ಮಾತ್ರ ಉಪ್ಪಿನಕಾಯಿ ಹೇಗಿದೆ ಅಂತೇಳಿದರೆ ನಿಮಗೆ ಬಾಯಲ್ಲಿ ನೀರು ಹೋಗುತ್ತೆ. ಒಂದು ಸ್ಪೂನ್ ತಗೊಳ್ತೀನಿ. ತೋರಿಸ್ತೀನಿ. ಈ ನೋಡ್ರಿ, ಸ್ನೇಹಿತರೆ, ಇದು ನೋಡಿ ನಿಂಬೆಹಣ್ಣು ಹೇಗಿದೆ ಅಂತ ನೋಡ್ರಿ. ನಾನು ಇದಕ್ಕಿನ್ನೂ ಮಸಾಲೆ ಹಾಕಿಲ್ಲ, ಆಯಿಲ್ ಮಸಾಲ ಹಾಕಿಲ್ಲ. ನೋಡಿ ಸ್ನೇಹಿತರೆ, ನಿಂಬೆಹಣ್ಣು ಕೂಡ ಹೆಂಗಿರುತ್ತೆ ಗೊತ್ತಾ? ಇಲ್ಲಿ ಸಿಪ್ಪೆ ಹೆಂಗಿದೆ ನೋಡಿ, ಒಂದು ಚೂರು ಕಸರೆ ಬರೋಲ್ಲ ನೋಡ್ರಿ. ತುಪ್ಪ ಥರ ಮಾಡಿದ್ದೆ. ಮಾಮೂಲಿ ನಾವು ಯಾವ ಥರ ನಿಂಬೆ ಇದನ್ನು ಮಾಡ್ತೀವಿ ಹೇಳ್ರಿ. ನೋಡ್ರಿ ಎಲ್ಲ ತೆಗಿತೀನಿ ನೋಡ್ರಿ. ನಿಮ್ಗೆ ಎಲ್ಲರೂ ಇದನ್ನೇ ನೋಡ್ರಿ, ಇವೆಲ್ಲ ಮಸಾಲ ಮೇಲೆ ಹಾಕಿದ್ದೀನಿ ಮಸಾಲ. ಓಕೆ, ಜರ ನೋಡಿ, ಒಂದೇ ಒಂದು ಪೀಸ್ ತಗೊಳ್ಳಿ, ಹೆಂಗಿದೆ ನೋಡಿ. ಈ ಪೀಸ್ ನೋಡಿ ಹೆಂಗಿದೆ ಅಂತೇಳಿ. ಅಷ್ಟು ಟೇಸ್ಟ್ ಅಂತೂ ನೀವು ಮಾಡ್ದಂಗೆ ಇರುತ್ತೆ. ಅವರವರ ಇದ್ರ ಮೇಲೆ ಟೇಸ್ಟು ಅಂತಂದರೆ ಅಲ್ವಾ, ಟೇಸ್ಟ್ ಅಂತಂದ್ರೆ ಬೇರೆ ಥರ ಆಗುತ್ತೆ. ಓಕೆ, ಧನ್ಯವಾದಗಳು. ಈ ಒಂದು ಬೀಜರಹಿತ ನಿಂಬೆಹಣ್ಣನ್ನು ಎಲ್ಲರೂ ಬೆಳೀರಿ, ಮನೆಯಲ್ಲಿ ಎಲ್ಲರೂ ಉಪಯೋಗಿಸಿ. ಜೀವನದಲ್ಲಿ ಇದನ್ನು ಪ್ರತಿದಿನ ಉಪಯೋಗಿಸೋದ್ರಿಂದ ಜೀವನದಲ್ಲಿ ಕ್ಯಾನ್ಸರ್ ಬರೋಲ್ಲ, ಅಥವಾ ಬಂದಿರೋ ಕ್ಯಾನ್ಸರ್ ಅವ್ರಿಗೆ ಇದು ನಿಜವಾದ ಒಂದು ಔಷಧ ಅಂತಲೇ ಹೇಳ್ಬೋದು. ಕಿಮೋಥೆರಪಿ ಗೊತ್ತಲ್ಲ, ಈ ನಮ್ಮ ಇವರು ಮಾಡೋದು ಹಾಸ್ಪಿಟ್ಲ್ಗಳಲ್ಲಿ ಒಂದು ಕಿಮೋಥೆರಪಿಗೆ ನೀವು ಮಿನಿಮಮ್ಮು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೂ ಕೂಡ 700 ರೂಪಾಯಿ ಕಟ್ಟಬೇಕು ಒಂದು ಕಿಮೋಥೆರಪಿಗೆ. ಆಧಾರ್ ಕಾರ್ಡ್ ಅವು ಇವು ಇಲ್ಲ ಅಂದವರು, ಆಧಾರ್ ಕಾರ್ಡ್ ಅವೆಲ್ಲ ಫ್ರೀ ಸರ್ವಿಸ್ ಇರೋರು ಅದು ಬೇರೆ ವಿಚಾರ. ಹಣ ಇರೋರು ಕೂಡ ಎಷ್ಟು 500ರಿಂದ 700 ರೂಪಾಯಿನೋ ಕಟ್ಟಬೇಕಂತೆ. ಅಂಥ ಒಂದು ಇದರಲ್ಲಿ ಇರುವಂಥ ಪರಿಸ್ಥಿತಿನಲ್ಲಿ ಈ ಅರ್ಧ ಓಳು ನಿಂಬೆಹಣ್ಣಿಂದ ಬರೀ ಅರ್ಧ ಓಳು ನಿಂಬೆಹಣ್ಣಿನಿಂದ ನಿಮ್ಮ 100 ಕಿಮೋಥೆರಪಿಗೆ ಸಮ ಆಗುತ್ತೆ ಅಂತಂದರೆ ಯಾಕೆ ಉಪಯೋಗಿಸಬಾರ್ದು? ಪ್ರತಿದಿನ ನೀವು ಆಹಾರದಲ್ಲಿ ಉಪಯೋಗಿಸಿ. ಹುಣಸೆಹಣ್ಣು ಮತ್ತು ನಿಂಬೆಹಣ್ಣು ಬಹಳ ನಮ್ಮ ಪೂರ್ವಿಕರು ತೋರಿಸ್ಕೊಟ್ಟಂಥದ್ದು. ಇದು ಜಾಸ್ತಿ ಟೈಮ್ ಆಯಿತು, ಇದು ವಿಡಿಯೋ ಜಾಸ್ತಿ ಮಾಡಿದ್ದು ಅತಿ ಆಯಿತು ಅನಿಸುತ್ತೆ. ಧನ್ಯವಾದಗಳು. ನಾನು ಮಾಹಿತಿ ಕೊಡಬೇಕಾಯಿತು, ಕೊಟ್ಟಿದ್ದೀನಿ. ಯಾಕಂದರೆ ಪೂರ್ತಿಯಾಗಿ ಮಾಹಿತಿ ಕೊಡಬೇಕು ಅಂತಂದರೆ ಮತ್ತೊಂದು ವಿಡಿಯೋ ಮಾಡ್ತೀನಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು. ಧನ್ಯವಾದಗಳು.